ಅದ್ವೈತ ಸಾರ್ವಭೌಮ ಜಗದ್ಗುರು ಸಿದ್ಧಾರೂಢರ ಬ್ರಹ್ಮವಿದ್ಯಾ ಸಂಪ್ರದಾಯ ಕರ್ತೃಗಳಾದ ಸಮಸ್ತ ಋಷಿ ಮಮಿ ಸಂತ ಶರಣರ ಚರಣಾರವಿಂದಗಳಲ್ಲಿ ಅಭಿವಂದಿಸಿ ಗ್ರಂಥಕರ್ತರಾದ ಪರಮ ಪೂಜ್ಯ ಸಾಧು ಶ್ರೀ ನಿಶ್ಚಲದಾಸಜಿಯವರ ಪಾವನ ಪಾದಾರವಿಂದಗಳಲ್ಲಿ ಹಣೆ ಮನೆದು ಆತ್ಮೀಯರೇ, ಪ್ರಸ್ತುತ ಚಿಂತನದ ವಿಷಯ ಶ್ರೀ ವಿಚಾರ ಸಾಗರ. ವಿಚಾರ ಸಾಗರದ 6ನೆಯ ತರಂಗದಲ್ಲಿ ಅಗ್ರದೇವನೆಂಬ ಶಿಷ್ಯ ಸ್ವಪ್ನದಲ್ಲಿ ತೋರಿದ ಮಿಥ್ಯಾ ಗುರುಗಳಲ್ಲಿ ಪ್ರಶ್ನೆಯನ್ನು ಮಾಡ್ತಾನೆ. ನಾನು ಯಾರು? ಈ ಜಗತ್ತನ್ನ ರಚಿಸಿದವರು ಯಾರು? ಮೋಕ್ಷಕ್ಕೆ ಸಾಧನ ಜ್ಞಾನವೋ, ಕರ್ಮವೋ, ಉಪಾಸನೆಯೋ? 3 ಪ್ರಶ್ನೆಗಳನ್ನು ಮಾಡಿದ್ದ. ಮೊದಲನೇ ಪ್ರಶ್ನೆ ನಾನು ಯಾರು ಎಂಬುದರ ಪ್ರಶ್ನೆಗೆ ಸಚ್ಚಿದಾನಂದ ರೂಪವಾದ ಆತ್ಮನೇ ನೀನು ಅಂತ ಹೇಳಿದರು. ಆ ಸಚ್ಚಿದಾನಂದಗಳ ಪರಸ್ಪರ ಭಿನ್ನ ಭಿನ್ನ ಅಲ್ಲ, ಸದ್ರೂಪವೇ ಚಿದ್ರೂಪ, ಚಿದ್ರೂಪವೇ ಆನಂದ ರೂಪ ಅಂತ. ಆ ಸಚ್ಚಿದಾನಂದಗಳು ಆತ್ಮನ ಗುಣಗಳಲ್ಲ, ಆತ್ಮನ ಸ್ವರೂಪ ಅಂತ ಹೇಳಿದರು. ಇಂತಹ ಆತ್ಮ ಬ್ರಹ್ಮನಿದ್ದಾನೆ. ಆತ್ಮ ಬ್ರಹ್ಮನಿದ್ದಾನೆ ಅಂತ ಯಾಕೆ ಹೇಳ್ತಾ ಇದ್ದೀರಿ ಅಂತ ಕೇಳಿದರೆ, ಆತ್ಮನು ಒಬ್ಬನೇ ಆಗಿದ್ದರು ಅಂದ್ರೆ 2 ಹೆಸರುಗಳನ್ನು ಯಾಕೆ ಹೇಳ್ತೀರಿ? ಬ್ರಹ್ಮ ಅಂತ ಒಂದಕ್ಕಂತೀರಿ, ಆತ್ಮ ಅಂತ ಮತ್ತೊಂದಕ್ಕಂತೀರಿ ಅಂತ ಕೇಳಿದರೆ, ಒಂದೇ ಚೇತನ ಸಕಲ ಪ್ರಪಂಚ ಹಾಗೂ ಮಾಯೆಗೆ ಅಧಿಷ್ಠಾನವಾಗಿರುವುದರಿಂದ ಅದಕ್ಕೆ ನಾವು ಬ್ರಹ್ಮ ಅಂತೇಳಿ. ವ್ಯಷ್ಟಿ ಅವಿದ್ಯೆ ಹಾಗೂ ವ್ಯಷ್ಟಿ ದೇಹಾದಿಗಳ ಅಧಿಷ್ಠಾನವಾಗಿರುವುದರಿಂದ ಅದಕ್ಕೆ ಆತ್ಮ. ಒಂದೇ ಆಕಾಶ, ಘಟಾಕಾಶ, ಮಠಾಕಾಶ ಅಂತ ಹೇಳಿದಂತೆ ಒಂದೇ ಆದ ಚೈತನ್ಯಕ್ಕೆ ಒಂದು ದೃಷ್ಟಿಯಿಂದ ಬ್ರಹ್ಮ ಅಂತ ಹೇಳಲ್ಪಟ್ಟಿದೆ, ಇನ್ನೊಂದು ದೃಷ್ಟಿಯಿಂದ ಆತ್ಮ ಅಂತ ಹೇಳಲ್ಪಟ್ಟಿದೆ ಅಂತ. ಬ್ರಹ್ಮ ಆತ್ಮನು ಬ್ರಹ್ಮ ಸ್ವರೂಪನೇ. ಆ ಬ್ರಹ್ಮ ಸ್ವರೂಪನ ಆತ್ಮ ಅಜನ್ಮ ಅದಾನೆ, ಜನ್ಮ ರಹಿತ ಅದಾನೆ. ಆ ಜನ್ಮ ಐತಿ ಅಂತ ಒಪ್ಪಿದರೆ ಪರಲೋಕವಾದಿಗಳಾದ ಪೂರ್ವಮೀಮಾಂಸಕರಿಗೂ ಕೂಡ ಇಷ್ಟ ಇಲ್ಲ. ಈಗ ಹುಟ್ಟ್ಯಾನ ಅಂತ ಅಂದ್ರೆ ಹಿಂದೆ ಇದ್ದಿದ್ದಿಲ್ಲ, ಈಗ ಹುಟ್ಟ್ಯಾನ ಅಂತಂದ್ರೆ ಈಗ ಬರುವ ಸುಖ ದುಃಖಗಳು ಕರ್ಮ ಮಾಡಲಾರದೆ ಬಂದು ಗಂಟು ಬೀಳ್ತಾ ಇದ್ದಾವಲ್ಲ. ಇದಕ್ಕೆ ಅಕೃತಾಭ್ಯಾಗಮ ದೋಷ. ಅಕೃತ ಅಭಿ ಆಗಮ. ಮಾಡಲಾರದೆ, ಕರ್ಮವನ್ನು ಮಾಡಲಾರದೆ ಕರ್ಮದ ಫಲ ಸುಖ ದುಃಖಗಳು ಊಟ ಮಾಡೋದು ಅಕೃತಾಭ್ಯಾಗಮ ದೋಷ. ಈಗ ಮಾಡಿದ ಮುಂದೆ ಸತ್ತ ಆತ್ಮ ಸತ್ತ ಬಳಿಕ ಇಲ್ಲದ ಅಂತ ಅಂದ್ರೆ ಮಾಡತಕ್ಕಂಥ ಪುಣ್ಯ ಪಾಪಗಳು ನಾಶ, ಫಲ ಕೊಡಲಾರದೆ ನಾಶ ಆಗ್ತಾವೆ. ಅದಕ್ಕೆ ಕೃತನಾಶ ಅಂತ ಕರೀತಾರೆ. ಆದ್ದರಿಂದ ಆತ್ಮ ಹೇಗದಾನ ಅಂತ ಕೇಳಿದ್ರೆ ಅಜನ್ಮ ಇದ್ದಾನೆ ಅಂತ ಹೇಳಿ, ಆತ್ಮ ಅಸಂಗನಿದ್ದಾನೆ ಅನ್ನೋದನ್ನು ಕೂಡ ತಿಳಿಸಿಕೊಟ್ಟಿದ್ದಾರೆ. ಸಂಘ ಅಂದ್ರೆ ಸಂಬಂಧ. ಸಂಬಂಧಗಳು ಸ್ವಗತ, ಸಜಾತಿ, ವಿಜಾತಿ ಅಂತ 3 ಸಂಬಂಧಗಳಿದ್ದಾಗೆ ಆತ್ಮನಿಗೆ ಸ್ವಗತ ಸಂಬಂಧ ಇಲ್ಲ. ಯಾಕಂದ್ರೆ ನಿರವಯವನಾದ್ದರಿಂದ. ಸಾವಯವವುಳ್ಳ ಪದಾರ್ಥಗಳಲ್ಲಿ ಸ್ವಗತ ಸಂಬಂಧ ಇರ್ತದೆ. ಕೈಯ ಕಾಲ ಕಣ್ಣ ಕಿವಿ.
ಆದರೆ ಅವ ನಿರ್ವಯವ ಇರುವುದರಿಂದ ಸ್ವಗತ ಭೇದ ಇಲ್ಲ. ಒಬ್ಬನೇ ಇರುವುದರಿಂದ ಸ್ವಜಾತಿ ಭೇದ ಇಲ್ಲ. ಏಕಂ ಏವಂ ಅದ್ವಿತೀಯಂ. ಒಬ್ಬನೇ ಇರೋದು ಸ್ವಜಾತಿ ಇಲ್ಲ. ಇನ್ನು ಅವನಿಗಿಂತಲೂ ಸತ್ಯವಾದ ಮತ್ತೊಂದು ವಸ್ತುನೇ ಇಲ್ಲ ಅಂದ್ಬೇಕು. ವಿಜಾತಿಯವ ಸಂಬಂಧ ಕೂಡ ಆತ್ಮನಿಗೆ ಇಲ್ಲ ಅಂತ ಇಲ್ಲಿ ಪರ್ಯಂತರವಾಗಿ ನಾನು ಯಾರು ಅನ್ನುವ ವಿಚಾರವನ್ನು ಹೇಳಿ ಈಗ ಎರಡನೇ ಪ್ರಶ್ನೆ, ಸಂಸಾರವನ್ನು ರಚಿಸಿದವರು ಯಾರು? ಸಂಸಾರ ಅಂತಾರೆ, ಜಗತ್ತು ಅಂತಾರೆ. ಸಮ್ಯಕ್ ಸರತೀತಿ ಸಂಸಾರ. ಸರ್ಕೊಂತ ಯಾವುದೈತೆಲ್ಲ ಅದಕ್ಕೆ ಸಂಸಾರ ಅಂತ ಕರೀತಾರೆ. ಸರಿತದ, ಬಾಲ್ಯದಿಂದ ಯೌವನಕ್ಕೆ ಸರಿತದ, ಯೌವನದ ವೃದ್ಧಾಪ್ಯಕ್ಕೆ ಸರಿತದ, ಅದರಿಂದ ಸಾವಿಗೆ, ಅದರಿಂದ ಜನ್ಮ. ಅದಲ್ಲ ಏನು ಕಾಣ್ತ ಅದ ಈಗ ಎದ್ದದ್ದು ಇಲ್ಲದ್ರಲ್ಲಿ ಸೇರ್ಪಡೆ ಆಗ್ಲಾಕತ್ಯದ. ಸಂಸಾರ ಅಂದ್ರೆ ಏನು? ಎದ್ದದ್ದು ಇಲ್ಲದ್ರಲ್ಲಿ ಸೇರ್ಪಡೆ ಆಗ್ಲಾಕತ್ಯದ. 100 ವರ್ಷದ ಹಿಂದಿದ್ದವ್ರು ಈಗ ಅದಾರೇನೋ, ಅವರೆಲ್ಲ ಇಲ್ಲದ್ರಲ್ಲಿ ಸೇರಿವ್ಯಾರ. ಈಗಿದ್ದವರು ಇನ್ನ 100 ವರ್ಷಕ್ಕೆ ಇವರು ಇಲ್ಲದ್ರಾಗ ಸೇರ್ತಾರ. ಇದ್ದದ್ದು ಇಲ್ಲದ್ರಾಗ ಸೇರಿ. ಯಾಕೆ? ಮತ್ತೆ ಇಲ್ಲದ್ರಿಂದ ಬಂದತ್ತೆ ಅದು. ಅವ್ಯಕ್ತಾದೀನಿ ಭೂತಾನಿ ವ್ಯಕ್ತ ಮಧ್ಯಾನಿ ಭಾರತ ಅವ್ಯಕ್ತ ನಿಧನಾನ್ಯೇವ ತತ್ರ ಕಾ ಪರಿದೇವತನ. ಈ ಅವ್ಯಕ್ತ ಅರ್ಜುನ, ಇವೆಲ್ಲ ಶರೀರಗಳು ಮೊದಲು ಎಲ್ಲಿದ್ದಪ್ಪ? ಅವ್ಯಕ್ತಾದೀನಿ ಭೂತಾನಿ, ಅವ್ಯಕ್ತದಲ್ಲಿದ್ದು, ಅವ್ಯಕ್ತದೊಳಗಿದ್ದು. ವ್ಯಕ್ತ ಮಧ್ಯಾನಿ ಭಾರತ, ಮಧ್ಯದಲ್ಲಿ ವ್ಯಕ್ತ ಆಗಿದ್ದಾವೆ, ಮುಂದೆ ಅವ್ಯಕ್ತದೊಳಗೆ ಸೇರ್ತಾ ಇರ್ತಾವೆ. ಇವುದಲ್ಲಿ ಇರುವಿಕೆ ಇಲ್ಲ. ಇರುವಿಕೆ ಪರಮಾತ್ಮನಲ್ಲೈತೆ ವಿನಃ ಈ ಜಗತ್ತ ಯಾವಾಗಲೂ ಜನ್ಮದಿಂದ ಜನ್ಮಕ್ಕೆ, ಜನ್ಮದಿಂದ ಜನ್ಮಕ್ಕೆ ಸರ್ಕೋತ್ತಿರೋದು ಸಂಸಾರ. ಪುನರಪಿ ಜನನ ಪುನರಪಿ ಮರಣ ಪುನರಪಿ ಜನನಿ ಚಠರೇಶೇನ ಇಹ ಸಂಸಾರ. ಇದು ಸಂಸಾರ ಅಂತ ಅಭಿಪ್ರಾಯದ. ಹುಟ್ಟುದು ಸಾಯುದು, ಹುಟ್ಟುದು ಸಾಯುದು, ಹುಟ್ಟುದು ಸಾಯುದು, ಇದು ಸಂಸಾರದ. ಇದಕ್ಕೆ ಇನ್ನೊಂದು ಹೆಸರೇನದ? ಜಗತ್. ಜಗತ್ ಜಗತ್ ಅಂದ್ರೆ ಭೂಗೋಲಕಂ ಜಗತ್. ಈ ಲೋಕಕ್ಕೆ, ಭೂಲೋಕಕ್ಕೆ ಜಗತ್ ಅಂತ ಕರೀತಾ ಇದ್ದಾರೆ. ಈ ಜಗತ್ತಿಗೆ ನಿಜಗುಣ ಶಿವಗಳೇನಂತಾರೆ? ಇದು ನಾಮ ಭೇದದಿಂದ, ಇದು ರೂಪ ಭೇದದಿಂದ, ಇದು ಕರ್ಮ ಭೇದದಿಂದ ಶಿವುದು ಅರಿವಿನೋಳಿದು ಪುಷಿ ಕಲ್ಪಿತಬಹುದಾಗಿ. ಇದು ಇದು ಅಂದ್ರೆ ಜಗತ್ತು. ಇದು ನಾಮಭೇದದಿಂದ, ಘಟ ಪಟ ಇತ್ಯಾದಿ ನಾಮಭೇದದಿಂದ ಇರುವುದು ಯಾವುದು? ಜಗತ್ತು. ರೂಪಭೇದದಿಂದ ಇರುವುದು ಯಾವುದು? ಜಗತ್ತು. ಕ್ರಿಯಾಭೇದದಿಂದ ಇರುವುದು ಯಾವುದು? ಜಗತ್ತು. ಈಗ ನೋಡ್ರಿ, ಒಂದು ಪರ್ಯಾಣದ, ಒಂದು ಮಗಿ ಅದ. ಪರ್ಯಾಣದ ನಾಮದಲ್ಲಿ ಭೇದದ, ಮಗಿಯಲ್ಲಿ ನಾಮದಲ್ಲಿ. ಪರ್ಯಾಣ 3 ಅಕ್ಷರದ, ಮಗಿ 2 ಅಕ್ಷರದ. ನಾಮದಲ್ಲಿ ಭೇದದ, ರೂಪದಲ್ಲಿ ಭೇದದ. ಮಗಿ ಪರ್ಯಾಣ, ರೂಪದಲ್ಲಿ ಭೇದದ. ಕ್ರಿಯಾದಲ್ಲಿ ಭೇದದ. ಮಗಿ ಕ್ರಿಯಾನ ಬೇರೆ, ಪರ್ಯಾಣದ ಕ್ರಿಯಾನ ಬೇರೆ. ಈ ರೀತಿ ನಾಮಭೇದ, ರೂಪಭೇದ, ಕ್ರಿಯಾಭೇದದಿಂದ ಇರುವುದು. ವಾಸ್ತವಿಕವಾಗಿ ಅಲ್ಲಿ ಇರುವುದು ಮಣ್ಣು ಒಂದೇ ಹೊರತು ತೋರ್ತಕ್ಕಂಥ ನಾಮ ರೂಪ ಕ್ರಿಯೆಗಳೇನದಲ್ಲ, ಮಾಯೆ ಅಂಶಗಳು. ಆದ್ದರಿಂದ ಈಗ ಜಗತ್ತಿನ ಕರ್ತೃ ಈಶ್ವರನಿರುತ್ತಾನೆ. ಜಗತ್ತಿನ
ಜಗತ್ತಿನ ಕರ್ತೃ ಒಬ್ಬ ಬೇಕಲ್ಲ. ಒಂದು ಘಟ ಐತಿ ಅಂದ್ರ ಆ ಘಟವನ್ನ ಮಾಡಿದ ಪುರುಷ ಬಿರ್ಲೇಬೇಕಲ್ಲ ಅಲ್ಲ. ಈಶ್ವರ ಜಗತ್ತನ್ನು ಉತ್ಪತ್ತಿ ಮಾಡಿದಾನೆ. ಕೆಲವು ಮಂದಿ ಕೇಳ್ತಾರ, ಈಶ್ವರ ಜಗತ್ತನ್ನು ಉತ್ಪತ್ತಿ ಮಾಡಿದ, ಈಶ್ವರನ ಯಾರು ಉತ್ಪತ್ತಿ ಮಾಡಿದ್ರು? ಏನು ಕೇಳೋರು ಇರ್ತಾರ. ಈಶ್ವರನಿಗೆ ಸ್ವಯಂಭೂ ಅಂತಾರ. ಅವನಿಗೆ ಪರಮಾತ್ಮನಿಗೆ ಯಾರು ಇಲ್ಲ. ಅವ್ವ ಅಪ್ಪ ಇಲ್ಲದ ಪರದೇಶಿ ಹೇಳ್ತಾ ನಿಮ್ಗೆಲ್ಲ ಚಲೋ ಅವ್ವ ಅಪ್ಪ ಬಂದು ಹೊರಗೆ ಅದಾರ, ನಿಮ್ಮ ಮನೆ ಚಲೋ ಅದ, ಅದಕ್ಕೆ ತಾಯಿನೂ ಇಲ್ಲ ತಂದಿನೂ ಇಲ್ಲ. ಅಭಿಪ್ರಾಯ ಏನೋ, ಜಗತ್ತಿನ ಕರ್ತೃ ಈಶ್ವರನಿರುತ್ತಾನೆ. ಜಗತ್ತಿನ ಕರ್ತೃ ಯಾರು ಎಂಬ ಎರಡನೇ ಪ್ರಶ್ನೆಗೆ ಅರ್ಧ ದೋಹೆಯಿಂದ ಉತ್ತರವನ್ನು ಹೇಳುತ್ತಾರೆ. ದೋಹ ವಿಭುಚೇತನ ಮಾಯಾಕರೆ ಜಗಕ್ಕೋ ಉತ್ಪತ್ತಿ ಬಂದೆ. ಸಿಕ್ಕತ್ತಿರ 370ನೇ ವಿಷಯಾಂಕ 370. ವಿಭುಚೇತನ ಮಾಯಾಕರೆ ಜಗಕ್ಕೋ ಉತ್ಪತ್ತಿ ಬಂದೆ. ಟೀಕಾದಾಗ ಬರೀತಾರೆ, ವಿಭು ಅಂದರೆ ವ್ಯಾಪಕ ಚೇತನ. ವಿಭು ಅಂದ್ರೆ ವ್ಯಾಪಕ ಚೇತನ. ಅವನು ರೇಣ ತೃಣ ಕಾಷ್ಟಗಳಲ್ಲಿ ಹ್ಯಾಂಗದ ಅಂತ ಕೇಳಿ ಅದು ಚೇತನ ಭರಿತವಾಗಿದೆ. ಏಕೋ ದೇವ ಸರ್ವಭೂತೇಷು ಗೂಢ ಸರ್ವಭೂತಾಂತರಾತ್ಮ. ಆ ಚೇತನ ಹ್ಯಾಂಗದ ಅಂತ್ಕರ ವ್ಯಾಪಕವಾಗಿ ಅದೇ, ಕಾಣಲಾರದೆ ಅದೇ, ಇಂದ್ರಿಯಗಳಿಗೆ ವಿಷಯ ಆಗುವುದಿಲ್ಲ. ಚೇತನದ ಲಕ್ಷಣ ಕೇಳ್ಕೊಂಬಂದಿರಿ ವಿಚಾರ ಚಂದ್ರೋದಯದಲ್ಲಿ. ಚೇತನ ಅಂದ್ರ ಜ್ಞಾನ ಸ್ವರೂಪವಾಗಿರುವುದು, ಪ್ರಕಾಶಿಸುವಂತದ್ದಾಗಿದೆಯೋ ಮತ್ತು ಮನ ಇಂದ್ರಿಯಗಳಿಗೆ ತಿಳಿಯಲು ಅಶಕ್ಯವಾಗಿದ್ದು ಅದಕ್ಕೆ ಚೇತನ. ಅದು ಅರಿವಿನ ಘಟ್ಟದ, ಅದಕ್ಕೆ ಬ್ರಹ್ಮ ಅಂತ ಕರೀತಾರ. ಚೇತನಕ್ಕೆ ವ್ಯಾಪಕದದು, ಆಶ್ರಿತದಲ್ಲಿದ್ದು ಅದನ್ನೇ ವಿಷಯ ಮಾಡುವಂತ ಮಾಯಾ ಅಂದ್ರೆ ಸತ್ ಅಸತ್ಕ್ಕಿಂತ ವಿಲಕ್ಷಣವಾಗಿ ಅದ್ಭುತ ಶಕ್ತಿಯುಳ್ಳ ಅಜ್ಞಾನದಿಂದ ಜಗತ್ತಿನ ಉತ್ಪತ್ತಿ ಮತ್ತು ನಾಶ ಉಂಟಾಗುತ್ತದೆ. ಆ ಚೇತನದ ಆಶ್ರಯದಲ್ಲಿ ಇದೆ ಯಾವುದು? ಮಾಯಾ. ಯಾವುದು ಇಲ್ಲವೋ ಅದು ಮಾಯಾ. ಮಾಯಾ ಅದಕ್ಕೆ ಶಬ್ದಕ್ಕೆ ನಿಜವನ್ನು ಕೇಳ್ರಿ. ಎಲ್ಲದುದಾಗಿಯೂ ಉಳ್ಳುದೆನಿಸಿ ತೋರುತ್ತೆಲ್ಲೆಲ್ಲಿ ನೋಡಿ ತನ್ಮಯವಾಗಿ ಬಲ್ಲವರ್ಗಾಡದ ಅಕ್ಷರಿಯ ನೀವು ತೀಪರಿಯುಳಿರುಪದದು ಮಾಯೆ ಮನದನ್ನೇ ಪರಮಾನುಭವ ಬೋಧೆ. ಇಲ್ಲದುದಾಗಿಯೂ ಉಳ್ಳುದೆನಿಸಿ, ಇಲ್ಲದ್ದು ಮಾಯಾ ಇಲ್ಲದ ಮಾಯಾ ನೋಡ್ರಿ ಅಂತಾರೆ. ಇಲ್ಲದ್ದು ಮತ್ತು ದುಃಖಕ್ಕೆ ಕಾರಣಕ್ಕಲ್ಲ. ಇಲ್ಲದ ಬಂಚಿ ಮಗ ಯಾರನ್ನಾರ ಕೊಂದಾನೇನು, ಕಷ್ಟ ಕೊಟ್ಟಾನೇನು, ಹಲ್ಲು ಇಲ್ಲದಂತೀವಿ, ಇಷ್ಟು ದುಃಖವನ್ನು ಕೊಡ್ತದ ಅಂತ ಹೇಳಿದ್ರೆ ಅದಕ್ಕೆ ಮುಂದೆ ಅವರೇ ಉತ್ತರ ಬರೀತಾರೆ. ಇಲ್ಲದಾಗಿ ಉಳ್ಳುದೆನಿಸಿ ಐತಿ ಅನ್ನೋ ಭಾವನೆಯನ್ನುಂಟು ಮಾಡಿ, ಅದು ಇಲ್ಲದನ ಇಲ್ಲದ ಇದ್ರು ಕೂಡ ಅದು ಐತಿ ಅಂತ ಅನಿಸ್ತದ. ಹಂಗಂದ್ರ ರಾತ್ರಿ ಅವು ಸಣ್ಣ ಮಕ್ಕಳು ನಿದ್ದೆ ಹತ್ತಂಗಿಲ್ಲ, ಬಾಯ್ ಮಾಡಕತ್ತಾವ. ತಾಯಿ ದಮ್ಮು ಆಗಿರ್ತದೆ ಆಕೆ, ಮತ್ತು ಗಪ್ಪ ಚಿಮ್ಮಿ ಹಾರಿಸ್ತಾಳ, ಭವ ಬಂತ ಅಂತಾಳ. ಅದು ಭವ ಅನ್ಕೊಂಡು ಏನೋ ಒಂದು ಇರ್ಬೇಕಂತ ಕಣ್ಣು ಮುಚ್ಚಿ ಕಪ್ಪನ ಮಕ್ಕಳು ನಿದ್ದೆ ಹಚ್ಚಿಬಿಡ್ತದೆ. ಭವ ಎತ್ತದೋ ಇಲ್ಲದೋ ಅದು ಉಳ್ಳುದೆನಿಸಿ, ಇಲ್ಲದಾಗಿಯೂ ಉಳ್ಳುದೆನಿಸಿ. ಇಲ್ಲದ ಐತನ್ನುವ ಭಾವನೆಯಿಂದ ನಿದ್ದಿ ಕಾರಣ ನೋಡಿ. ಇಲ್ಲದ ಅಲ್ಲೇ 18 ವರ್ಷದ ಮಗ ಅದಾನ, ಭವ ಬತ್ತ ಅಂದ್ರೆ ತೋಡ್ಬೇಡ್ತಾನವ. ಅವಿಚಾರ ಸಿದ್ಧ ವಿಚಾರ ಬಾಧ್ಯ ಅಂತಾರೆ ಅದಕ್ಕೆ.
ಅವಿಚಾರ ಸಿದ್ಧ. ವಿಚಾರ ಮಾಡಿದ್ರೆ ಅಲ್ಲೇನು ಸಿಗಂಗೆ ಇಲ್ಲ. ಇಂತಹ ಒಂದು ಮಾಯೆ. ಆ ಮಾಯೆ ಏನ್ ಮಾಡ್ತದ ಅಂತ ಕೇಳಿದ್ರೆ ಅದನ್ನೇ ವಿಷಯ ಮಾಡುವಂತ ಮಾಯ ಅಂದ್ರೆ ಸತ್ ಅಸತ್ಗಿಂತಲೂ ವಿಲಕ್ಷಣ. ಸತ್ತನ್ನಾಕ್ ಬರಂಗಿಲ್ಲ ಮಾಯೆಗೆ. ಸತ್ ಅಂತನ್ನಾಕ್ ಬರಂಗ ಯಾಕಂತ ಕೇಳ ತತ್ವಜ್ಞಾನದ ಮಾಯೆ ನಿವೃತ್ತಿ ಆಗ್ತೈತಿ. ಮಾಯೆ ಅಜ್ಞಾನ ಎರಡು ಒಂದೇ ಅದ. ಅಸತ್ತಂತ್ಯ ಇಲ್ಲದ ವಸ್ತು ಮಂಜಿ ಮಗನಂತೆ ತೋರಬಾರ್ದಾಗಿತ್ತು. ಈ ಅವಾಢವ್ಯವಾದ ಪ್ರಪಂಚಕ್ಕೆ ಕಾರಣ ಆಗೈತೆ ಅಂದ ಬಳಕ ಇಲ್ಲದಲ್ಲದು ಇದ್ದದ್ದಾನೆ. ಆದ್ದರಿಂದ ಇಲ್ಲನಕ್ ಬರಂಗಿಲ್ಲ, ಐತನಕ್ ಬರಂಗಿಲ್ಲ. ಇದಂತರ ಸದ್ ವಿಲಕ್ಷಣವಾಗಿರ್ತಕ್ಕಂಥ ಅದ್ಭುತ ಶಕ್ತಿ. ಬಲ್ಲವರಿಗಾದೊಡಚ್ಚರಣೀಯುತಿ ಪರಿಯುದಿರ್ಪದು ಮಾಯಿ ಮನದನ್ನೇ. ನಿಜವಂದ್ರೆ ಕೇಳಿ ಹೆಂಗಾತ ಅದ್ಭುತ ಶಕ್ತಿ. ಎಂತ ಬಲ್ಲಕ್ಕೂ ಏನಪ್ಪ ಇದು ಆಶ್ಚರ್ಯ ಅಂತ ಅನಿಸ್ತದ. ಅಷ್ಟು ಎಂತೆಂಥವರನ್ನು ಕೂಡ ಏನೇನೇನೇನೇನೇನು ಮಾಡ್ತಕ್ಕಂಥ ಈ ಮಾಯೆ ಅದ್ಭುತ ಶಕ್ತಿ ಉಳ್ಳ ಅಜ್ಞಾನದಿಂದ ಜಗತ್ತಿನ ಉತ್ಪತ್ತಿ ಮತ್ತು ನಾಶ ಉಂಟಾಗುವ. ಉತ್ಪತ್ತಿ ಅಲ್ಲ, ನಾಶನೂ ಆಗ್ತದೆ. ಉತ್ಪತ್ತಿ ಮತ್ತು ನಾಶವನ್ನು ಹೇಳುವುದರಿಂದ ಇರುವಿಕೆಯನ್ನು ಗ್ರಹಣ ಮಾಡಿದಂತಾಯ್ತು. ಆಲ್ರೆಡಿ ದೋಹಾದಾಗ ಉತ್ಪತ್ತಿ ನಾಶ ಅಟ್ಟೆ ಹೇಳಲ್ಲ, ಇರುವಿಕೆ. ನೀ ಶಾಣೆ ಆದ್ರೆ ಆದ್ರೂ ಕೂಡ ಇರುವಿಕೆ ಒಂದು ತಿಳ್ಕೊಬೇಕು ತಮ್ಮ. ಉತ್ಪತ್ತಿ ನಾಶ ಆಕತ್ತೆ ಅಂದ್ಬಳಕ ನಡವಳಿಕೆ ಇರುವಿಕೆ ಐತೆ ಇಲ್ಲ ಅದಕ್ಕೆ. ಆದ್ದರಿಂದ ಇರುವಿಕೆಯನ್ನು ಗ್ರಹಣ ಮಾಡಿದಂತಾಯ್ತು ಎಂದು ಅರ್ಥವಾಗುತ್ತದೆ. ಆದ್ರೆ ಈ ರೀತಿಯಾದ ಅರ್ಥವು ಸಿದ್ಧವಾಯಿತು. ಅದ್ರ ನಿರ್ಣಯ ಹೆಂಗಪ್ಪ? ಮಾಯಾಯುಕ್ತವಾದ ಯಾವ ಚೇತನವಿರುವುದು ಅದು ಈಶ್ವರವೆಂದು ಹೇಳಲ್ಪಡುತ್ತದೆ. ಮಾಯಾಯುಕ್ತವಾದ ಚೇತನ ಅಂದ್ರೆ ಮಾಯಾ ವಿಶಿಷ್ಟ ಚೇತನ. ಮಾಯಾ ವಿಶೇಷನಾಗಿರಬೇಕು, ಚೈತನ್ಯ ವಿಶೇಷ ಆಗಿರಬೇಕು. ಎರಡೂ ಕೂಡಿ ಹ್ಯಾಂಗ ನೀಲೋ ಘಟ ಅಂತ ಹೇಳ್ತೀವಲ್ಲ, ಹಾಗೆ ಮಾಯಾ ವಿಶಿಷ್ಟ ಚೈತನ್ಯ ಇದು ಏನದ ಅಂತ ಕೇಳಿದ್ರೆ ಇದಕ್ಕೆ ಈಶ್ವರ ಅಂತ ಹೇಳಲ್ಪಡುತ್ತಾರೆ. ಆ ಈಶ್ವರ ಜಗತ್ತಿನ ಉತ್ಪತ್ತಿ ಸ್ಥಿತಿ ಲಯಗಳಿಗೆ ಕಾರಣವಾಗಿದ್ದಾನೆ. ಆ ಈಶ್ವರನೇ ಜಗತ್ತಿನ ಉತ್ಪತ್ತಿ ಸ್ಥಿತಿ ಲಯಗಳಿಗೆ ಕಾರಣ. ಅಕ್ಕ ಮಹಾದೇವಿನೇ ಕೇಳಿದರೆ ಆ ತಾಯಿ ಬಹಳ ಚಂದಾಗಿ ಹೇಳ್ತಾ ಇದ್ದಾರೆ ನೋಡು. ತನ್ನ ವಿನೋದಕ್ಕೆ ತಾನೇ ಸೃಷ್ಟಿಸಿದ ಸಕಲ ಜಗತ್ತು, ತನ್ನ ವಿನೋದಕ್ಕೆ ತಾನೇ ಸುತ್ತಿದ ಸಕಲ ಪ್ರಪಂಚವನ್ನು, ತನ್ನ ವಿನೋದಕ್ಕೆ ತಾನೇ ತಿರುಗಿಸಿದ ಅನಂತ ಭವ ದುಃಖಗಳಲ್ಲಿ ಇಂತೆನ್ನ ಚೆನ್ನ ಮಲ್ಲಿಕಾರ್ಜುನನೆಂಬ ಪರಶಿವನು ತನ್ನ ಜಗತ್ ವಿಲಾಸ ಸಾಕಾದ ಬಳಿಕ ತಾನೇ ಪರಿಯುವನದರ ಮಾಯಾ ಪಾಶವನು. ಇದೆಲ್ಲ ಅವನ ವಿನೋದ ಅಂತಾರ. ಮಾತ್ರ ನೀವು ಹುಡುಗರ ಕೈ ಕಸೋತೀರಿ, ಅಳಿಸ್ತೀರಿ ಅದನ್ನು. ನೀವು ನಗ್ತೀರಿ, ಬೆಕ್ಕಿಗೆ ಚಲಾಟ, ಇಲ್ಲಿಗೆ ಪ್ರಾಣ ಸಂಕಟ. ಅವನ ವಿನೋದವಾಗಿ ಇವು ಅಡ್ಡಾಡಕ್ಕೆ ಜೀವ. ವಾಸ್ತವಿಕವಾಗಿ ಜೀವ ಪರಮಾತ್ಮದ ಭಿನ್ನಿಲ್ಲ. ಇದು ನೆನಪಿನಾಗಿರ್ಬೇಕು. ವಾಸ್ತವಿಕವಾಗಿ ಜೀವ ಪರಮಾತ್ಮೆಯಿಂದ ಭಿನ್ನಿಲ್ಲ. ಮಮೈವಾಶೋ ಜೀವಲೋಕೆ ಜೀವಭೂತ ಸನಾತನಃ. ಭಗವಂತ ಗೀತ ಮಮೈವಾಶ, ಈ ಜೀವ ನನ್ನ ಔಷಧೆ ಅಂತ ಹೇಳ್ತಾನೆ. ಒಂದು ಅಗ್ನಿಯ ಕುಂಡದ ಒಂದು ಕಿಡಿ ಬಂದಿತ್ತು ಅಂತಂದ್ರೆ ಆ ಅಗ್ನಿಯ ಔಷಧಿ ಹೌದಲ್ಲ ಅದು. ವಾಸ್ತವಿಕವಾಗಿ ಸಂಸಾರದಲ್ಲಿ ಬಳತಕ್ಕಂಥ ಈ ಜೀವ ಶಿವನ ಔಷಧಿ ಅದಾನೆ. ಜೀವ ಶಿವನಿಂದ ಬಂದಾನೆ, ದೇಹ ಪ್ರಕೃತಿಯಿಂದ ಬಂದದೆ. ಎರಡು ಬೆಸದ ನೋಡಿ. ಜೀವ ಎಲ್ಲಿ ಬಂದ? ಶಿವನಿಂದ ಬಂದ. ಪ್ರಕೃತಿ ಇದು ಶರೀರ ಪ್ರಕೃತಿಯಿಂದ ಬಂದ ಅಲ್ಲ. ಜೀವ ಶಿವನಿಂದ ಬಂದಾನ. ಶಿವ
ಜೀವನವನ್ನು ಹುಡುಕ್ಯಾಡಕೈತೆ ಮಜಾ. ರಾಮ್ ಸುಖದಾಸ ಸ್ವಾಮೀಜಿ ಅವರು ಚಂದ ಉದಾಹರಣೆ ಕೊಡ್ತಾರೆ ಅದಕ್ಕೆ. ತಾಯಿ ತಂದೆಗಳ ಮಕ್ಕಳು ಕಳ್ಕೊಂಡ್ರೆ ಹುಡುಕ್ತಾರೆ. ತಾಯಿಯನ್ನು ಅಗಲಿ ಹೋದ ಮಗುವಿಗಾಗಿ ತಾಯಿ ತಂದೆ ಹ್ಯಾಂಗ ಬಳಲ್ತಾರೋ, ಶಿವನಿಂದ ಅಗಲಿ ಬಂದ ಜೀವನಿಗಾಗಿ ಶಿವ ದಾರಿ ಕಾಯಕಿದ್ದಾನೆ. ಯಾವಾಗ ಬರ್ತೈತಿ ಹುಡುಗ, ಈ ಹುಡುಗಿದ್ರೆ ಮಗನಾಗೈತಿ, ಎಲ್ಲಿ ಹೋಗ್ತೈತಿ? ಮಾಯಾ ಜಾಗ ಶಿವನ್ ಕೊಟ್ಟದಲ್ಲ. ವಾಸ್ತವಿಕ ಜೀವ ಶಿವನ ಸ್ವರೂಪದಾನೆ, ಶರೀರ ಪ್ರಕೃತಿಯ ಸ್ವರೂಪದ ಕಾರ್ಯಾತ್ಮ ಆಗಿರುವುದರಿಂದ ದುಃಖ ಪ್ರಾರಂಭ ಆಗಿದೆ. ಆ ಈಶ್ವರ ಜಗತ್ತಿನ ಉತ್ಪತ್ತಿ ಸ್ಥಿತಿ ಲಯಗಳಿಗೆ ಕಾರಣನಾಗಿರುತ್ತಾನೆ. ಹೀಗೆ ಹೇಳುವುದರಿಂದ ಜಗತ್ತಿನ ಕರ್ತೃ ಯಾವನಾದ್ರೂ ಇರುವನೋ ಅಥವಾ ಜಗತ್ತು ತಾನೇ ಉಂಟಾಗಿರುವುದು ಎಂಬ ಪ್ರಶ್ನೆಗೆ ಉತ್ತರ ಹೇಳಲ್ಪಟ್ಟಿತು. ಎರಡನೇ ಪ್ರಶ್ನೆ ಇತ್ತು, ಜಗತ್ತು ಯಾರು ಕರ್ತೃ ಅದಾರೋ ಅಥವಾ ತಾನೇ ಆಗಿತ್ತು ಅಂತ. ಜಗತ್ತಿನ ಕರ್ತೃ ಯಾವನಾದ್ರೂ ಇರುವರೋ ಅಥವಾ ಜಗತ್ತು ತಾನೇ ಉಂಟಾಗಿದೆ ಎಂಬ ಪ್ರಶ್ನೆಗೆ ಉತ್ತರ ಹೇಳಲ್ಪಟ್ಟಿತು. ಜಗತ್ತಿನ ಕರ್ತೃ ಯಾರಾದ್ರೂ ಜೀವನಿರುವನೋ ಅಥವಾ ಈಶ್ವರನಿರುವನೋ ಎಂಬ ಪ್ರಶ್ನೆಗೂ ಕೂಡ ಉತ್ತರವು ಹೇಳಲ್ಪಟ್ಟಿತ್ತು. ಆ ಕರ್ತೃ ಅದಾನ ಅಂತ ನೀವು ಒಂದು ವೇಳೆ ಒಪ್ಪಿದ್ರೆ ಅಂದ್ರೆ ಅವನು ಈಶ್ವರ ಕರ್ತೃ ಅದಾನ, ಜೀವ ಕರ್ತೃ ಅದಂತ ಅಲ್ಲಿ ಮೊದಲು ಕೇಳಿದವ ಅಂತಮ್ಮ. ಜೀವ ಕರ್ತೃ ಅಲ್ಲ, ಈಶ್ವರನೇ ಕರ್ತೃ ಅದಾನೆ. ಆ ಈಶ್ವರ 371 ಈಶ್ವರನು ಸರ್ವಜ್ಞನಾಗಿಯೂ ಸರ್ವಶಕ್ತಿ ಉಳ್ಳವನಾಗಿಯೂ ಸ್ವತಂತ್ರನಾಗಿಯೂ ಇರುತ್ತಾನೆ. ಅವನು 3 ವಿಶೇಷ ಗುಣಗಳು. ಸರ್ವಜ್ಞ 1, ಸರ್ವಶಕ್ತಿ ಉಳ್ಳವ 2, ಸ್ವತಂತ್ರವಾಗಿರುವ 3. ಸರ್ವಜ್ಞ, ಸರ್ವಂ ಜಾನಾತಿ, ಸರ್ವಜ್ಞ. ಸರ್ವವನ್ನು ಜಗತ್ನ್ಯಾಗ ಏನೇನು ಐತೆ ಅದರ ಪರೋಕ್ಷ ಮತ್ತು ಅಪರೋಕ್ಷ ಎರಡರದ್ದು ಜ್ಞಾನದ ಪರಮಾತ್ಮನೇ. ಸರ್ವಂ ಜಾನಾತಿ. ನಾವು ನೋಡಿದ್ವಿ ಅಂತ ತಿಳ್ಕೊರಿ, ಕೆಲವೊಂದು ಭಾಗದಾಗ ನಮಗೆ ಜ್ಞಾನ ಅದ. ಬೆಂಗಳೂರಾಗ ಕೆಲವೊಂದು ಭಾಗ ಜ್ಞಾನ ಅದ, ಹೌದ್ರಿ. ಆದ್ರೆ ಸರ್ವಜ್ಞ ಈಶ್ವರನಿಗೆ ಎಲ್ಲ ಪದಾರ್ಥಗಳ ಅಪರೋಕ್ಷ ಜ್ಞಾನ ಅದ, ಪರೋಕ್ಷ ಇಲ್ಲ ಅವನಿಗೆ. ನಮಗ ಕೆಲವು ಪರೋಕ್ಷ, ಕೆಲವು ಅಪರೋಕ್ಷ. ಪರಮಾತ್ಮ ಎಲ್ಲವೂ ಅಪರೋಕ್ಷದ ಅವನಿಗೆ. ಆದ್ದರಿಂದ ಸರ್ವಂ ಜಾನಾತಿ, ಸರ್ವಜ್ಞ, ಸರ್ವಶಕ್ತಿ ಉಳ್ಳವನು, ಸ್ವತಂತ್ರನು ಆಗಿರುತ್ತಾನೆ. ಜಗತ್ತಿನ ಕರ್ತೃ ಈಶ್ವರನಿರುತ್ತಾನೆ ಹೊರತು ಆ ಜಗತ್ತು ತನ್ನಿಂದ ತಾನೇ ಆಗಿರುವುದಿಲ್ಲ. ಕೆಲವು ಮಂದಿ ತನ್ನಿಂದ ತಾನೇ ಆಗೈತೆ ಅನ್ನೋರಲ್ಲ, ಇದಕ್ಕೆ ಮಾಲಕಲ್ಲ ಏನಿಲ್ಲ. ಒಬ್ಬ ಮಾಲಕರ ಧರಣಿಯ ಮೇಲೊಂದು ಇಳದಪ್ಪ ಅಂಗಡಿಯಲಿಕ್ಕೆ ಹರದಕೊಳ್ಳಿದ್ದ ನಮ್ಮ ಮಹಾದೇವ ಶೆಟ್ಟಿ. ಒಮ್ಮನೆವಾದರೆ ಒಡನೆ ನುಡಿಯವನು, ಇಮ್ಮನವಾದರೆ ನುಡಿಯನು. ಬಲು ಜಾನ ನೋಡವ್ವ, ಕಾಣಿ ಸೋಲ ಅರ್ಧಗಾನಿಯಾಗೆಲ್ಲ. ಬಲು ಜಾನ ನೋಡವ್ವ ನಮ್ಮ ಕೂಡಲ ಸಂಗಮ ದೇವ. ಅದಕ್ಕೆ ಕೆಲವು ಮಂದಿ ಅಂತಾರಲ್ಲ, ಈಗ ಈಶ್ವರ ಇರ್ತಾನೆ, ಜಗತ್ತಿನಿಂದ ತಾನೇ ಆಗಿರುವುದಿಲ್ಲ. ಒಂದು ವೇಳೆ ಕರ್ತೃ ಇಲ್ಲದೆ ಜಗತ್ತಾಗಿತ್ತಿದ್ದರೆ ಕುಂಬಾರ ಇಲ್ಲದೆ ಘಟ ಆಗಬೇಕಾಗಿತ್ತು. ಕುಂಬಾರ ಇಲ್ಲದ ಘಟ ಅವೇನು ಮ್ಯಾಗಿಂದ ಬೀಳ್ತಾನೆ, ತಯಾರಾಗಿಲ್ಲ. ಅದು ಕುಂಬಾರ ಘಟ ಆಯ್ತಂದ್ರೆ ಮಾಡಿದ ಕುಂಬಾರ ಅದ. ಆದ್ದರಿಂದ ಜಗತ್ತಿಗೆ ಯಜಮಾನನಾದ್ರೂ ಒಬ್ಬ ಕರ್ತನು ಇರಲೇಬೇಕು. ಆ ಕರ್ತನು ಸರ್ವಜ್ಞನಿಲ್ಲಬೇಕು. ಯಾಕೆಂದ್ರೆ ಯಾವನು ಕಾರ್ಯದ ಕರ್ತೃ ಇರುವನೋ ಅವನು ಆ ಕಾರ್ಯವನ್ನು ಹಾಗೂ ಕಾರ್ಯದ ಉಪಾದಾನವನ್ನು ಚೆನ್ನಾಗಿ ತಿಳಿದೇ ಮಾಡುತ್ತಾನೆ. ಒಬ್ಬ ಕುಂಬಾರ ಘಟವನ್ನು ಮಾಡಬೇಕಾಗಿತ್ತು ಅಂತಂದ್ರೆ ಘಟ ಮಾಡುವಂತಹ
ಆ ಕಾರ್ಯದ ಸ್ವರೂಪವನ್ನು ತಿಳ್ಕೊಂಡಿರ್ಬೇಕು. ಅದಕ್ಕೆ ಉಪಾದಾನ ಕಾರಣ ಮಣ್ಣ. ಅದು ಯಾವ ಮಣ್ಣು? ಎಂತ ಮಣ್ಣು ಘಟ ಆಕೈತಿ? ಎಲ್ಲ ಮಣ್ಣು ಘಟ ಆಗುದಿಲ್ಲ. ಉಸುಕ ಕೊಟ್ರೆ ಘಟ ಆಕೈತಿ ಅಲ್ಲ. ಅದಕ್ಕೆ ಎಂಥ ಮಣ್ಣು ಇರಬೇಕು, ಅದನ್ನ ಹೆಂಗ ಕಲಿಸ್ಬೇಕು, ಏನೇನು ಹಾಕಿ ತುಳಿಬೇಕು, ಮುಂದನ್ನ ಹೆಂಗ ತಿರುಗಿಸ್ಬೇಕು, ಹೆಂಗ ಅದನ್ನ ಬೆಂಕಿ ಹಾಕಿ ಸುಡಬೇಕು, ಇಷ್ಟೆಲ್ಲ ಜ್ಞಾನ ಇದ್ರೆ ಅವ ಕುಂಬಾರ ಅಂತ ಹೇಳ್ಬಿಡ್ತಾನೆ. ಘಟದ ಏನ್ರಿ ಮಾಮ ಕರ್ತ. ಆತನ ಜಗತ್ತಿಗೆ ಯಾವನಾದ್ರೂ ಕರ್ತ ಆ ಕಾರ್ಯ ಉಪಾದಾನವನ್ನು ಚೆನ್ನಾಗಿ ತಿಳಿದೇ ಮಾಡುತ್ತಾನೆ. ಅದರಂತೆ ಜಗತ್ತಿನ ಕರ್ತೃವಾದರೂ ಕೂಡ ಜಗತ್ತನ್ನು ಹಾಗೂ ಜಗತ್ತಿನ ಉಪಾದಾನ ತಿಳಿದೇ ಮಾಡುತ್ತಾನೆ. ಆ ಜಗತ್ತಿಗೊಂದು ಉಪಾದಾನ ಗೊತ್ತಾಗಿತ್ತು ಅವನಿಗೆ. ಮಾಯೆ ಇದು ಚೆನ್ನಾಗಿ ಜಗತ್ತನ್ನು ನಿರ್ಮಾಣ ಮಾಡಬಲ್ಲದು ಅಂತ ಆ ಈಶ್ವರ ಜಗತ್ತಿನ ಉಪಾದಾನ ಕಾರಣವನ್ನು ಚೆನ್ನಾಗಿ ತಿಳ್ಕೊಂಡಿದ್ದಾನೆ. ಈ ರೀತಿಯಿಂದ ಜಗತ್ತಿನ ಕರ್ತೃವಾದ ಈಶ್ವರನು ಜಗತ್ತನ್ನು ಹಾಗೂ ಜಗತ್ತಿನ ಉಪಾದಾನವನ್ನು ಸಂಪೂರ್ಣವಾಗಿ ಬಲ್ಲವನಿರುತ್ತಾನೆ. ಆದ್ದರಿಂದ ಸರ್ವಜ್ಞನಿರುತ್ತಾನೆ. ಅಂದ್ರೆ ಏನಾಯ್ತು? ಈಶ್ವರ ಒಬ್ಬ ಕರ್ತ ಅದಾನೆ, ಅವನು ಸರ್ವಜ್ಞ ಅದಾನೆ. ಎರಡನೇ ಲಕ್ಷಣ ಏನೊಂದು? ಸರ್ವಶಕ್ತಿ ಉಳ್ಳವನಾಗಿದ್ದಾನೆ. ಯಾಕಂದ್ರೆ ಅಲ್ಪ ಶಕ್ತಿ ಉಳ್ಳವರಾಗಿ ಯಾವ ಜೀವರಿರುತ್ತಾರೆಯೋ ಅವರಿಂದ ಜಗತ್ತಿನ ರಚನೆಯ ಬಗ್ಗೆ ಮನದಿಂದಲೂ ಕೂಡ ಚಿಂತನೆ ಮಾಡಲಿಕ್ಕೆ ಆಗುವುದಿಲ್ಲ. ಜಗತ್ತಿನ ಈ ಜೀವರು ಅಲ್ಪಜ್ಞರಾದ. ಇವರು ಜಗತ್ತನ್ನ ಮಾಡುವುದಲ್ಲ, ಅದನ್ನು ಚಿಂತನೆ ಮಾಡ್ಲಕ್ಕೆ ಸಹಿತ ಅವ್ರಿಗೆ ಆಗಂಗಿಲ್ಲ. ಯಾವ ವಸ್ತು ಹ್ಯಾಂಗ ರಚನೆ ಮಾಡಬೇಕು ಇಲ್ಲ. ಆದ್ದರಿಂದ ಅದ್ಭುತವಾದ ಜಗತ್ತಿನ ಕರ್ತೃವಾದವನು ಅದ್ಭುತವಾದ ಶಕ್ತಿ ಉಳ್ಳವನಿರಲೇಬೇಕು. ಇವನು ಅಲ್ಪಜ್ಞದಾನ. ಇವ ಜೀವ ಅಲ್ಪಜ್ಞದ, ಅಲ್ಪ ಶಕ್ತಿ ಉಳ್ಳವ ಅದ, ಸರ್ವಶಕ್ತಿ ಉಳ್ಳವಲ್ಲ. ಯಾಕಂದ್ರೆ ಇವನು ಸ್ವಲ್ಪ ಮಕ್ಕಳನ್ನ ಬರೀನ ರಚನೆ ಮಾಡ್ತಾನೆ ನೋಡ್ರಿ. ಅದಲ್ರಿ, ಅದೆಲ್ಲ ಏನು ಮಾಯೆ ಕಾರ್ಯವೇ ಅದೇ. ಅದ್ಭುತ ಜಗತ್ತಿನ ಕರ್ತೃವಾದ ಅದ್ಭುತವಾದ ಶಕ್ತಿ ಉಳ್ಳವನಿರಲೇಬೇಕು. ಈ ರೀತಿಯಿಂದ ಜಗತ್ತಿನ ಕರ್ತೃವಾದ ಈಶ್ವರನು ಸರ್ವಶಕ್ತಿ ಇರುತ್ತಾನೆ. ನಿಜರು ತಾನ್ಯಾರು? ಈ ದೇಹ ಬಂದುದೇನು? ಆ ಸುಂದರವಾದ ಪ್ರಶ್ನೆ, 7-8 ಪ್ರಶ್ನೆ ಮಾಡಿದ್ದಾರೆ. ತಾನಾರು, ದೇಹ ಬಂದುದೇನು, ಇದರಲ್ಲಿ ನೆನೆಯುವ ಆಲಿಸುವ ಸೋಂಕುವ ತನ್ನ ಆರದು, ಹಸುಗಳೇನ ನೆಮ್ಮಿಹವು, ಎನ್ನ ನಡುಗೊಳಿಸಿ ನಡೆಸುವರು ಆರೇತರಿಂದ ಜಗದಿರು ಅರಿದು ಅಂತ ಜೀವ ಸಂಬೋಧನ ಮೊದಲನೇ ಪದ್ಯ ಇರಬೇಕು ನೋಡ, ಬಹುತೇಕಲ್ಲ. ಅಲ್ಲಿ ಈಶ್ವರ ಬಗ್ಗೆ ಒಂದು ಸುಂದರವಾದ ಮಾತನ್ನ ತಾನಾರು ಜಗವಿದೆ ಅಂತಾಯಿತು ಅಂತ ವಿಚಾರ ಮಾಡಿ ನೋಡಿದಾಗ ಈಶ್ವರನೇ ಇದಕ್ಕೊಂದು ಮಾಲಕ ಅದಾನೆ ಅಂತ ನಿರ್ಣಯ ಆಗ್ತದೆ. ನೋಡ್ರಿ, ಈ ಹಸುಗಳೇನ ನೆಮ್ಮಿಹವು. ಒಂದು ದಿವಸಕ್ಕೆ 21,600 ಹಸುಗಳು ಶ್ವಾಸ ಉಚ್ಛ್ವಾಸ ಯಾವುದನ್ನ ಆಶ್ರಯ ಮಾಡಿಕೊಂಡು ಇವು ಒಳಗೆ ತಾನೇ ಹೋಗ್ತತಿ, ಹೊರಗೆ ತಾನೇ ಬರುತ್ತೆ. ನೀವೇನ್ರಿ ಪ್ರಯತ್ನ ಮಾಡಿದ್ರೆ ಮಂಡಿಗಾಲೂರಿ ಜಗ್ಗಿ ಇದ್ರ ಮ್ಯಾಗ ಒಬ್ಬ ಒಳಗೆ ಈಶ್ವರದ ಅಂತ ತಿಳ್ಕೋ. ಸರ್ವಾಂತರ್ಯಾಮಿ. ಇನ್ನು ಸ್ವತಂತ್ರದಾನೆ. ಏಕೆಂದ್ರೆ ಯಾವನು ಅಲ್ಪ ಶಕ್ತಿ ಉಳ್ಳವನಾಗಿರೋನು ಅವನು ಪರಾಧೀನನಾಗಿರುತ್ತಾನೆ. ಅಲ್ಪ ಶಕ್ತಿಯುಳ್ಳವ ಪರಾಧೀನಾಗಿರ್ತಾನೆ. ಆದರೆ ಸರ್ವಶಕ್ತಿಯೊಳಗೆ ಪರಾಧೀನಾಗಿರುವುದಿಲ್ಲ. ಅವನು ಸ್ವತಂತ್ರದ. ಸ್ವತಂತ್ರ ತ್ಯಾಗ ಹೇಳ್ತಾರೆ ಅಂದ್ರೆ ಪರಾಧೀನಾಗಿಲ್ಲ.
ನೀ ಹೆಂಗ ಮಂದಿಗೆ ಎದ್ದು ಕೂಡಲೇ ಅವನಂತೆ ಕಾಲ್ ಸಿಕ್ಕಿತ್ತೆ ಇವನಂತೆ ಕಾಲ್ ಸಿಕ್ಕಿತ್ತ ಅಂತ ನೀ ಮಂದಿ ಎತ್ತಕ್ಕೆ ಹಂಗ ಪರಾಜಿನ ಅಕ್ಕಿಯಲ್ಲ ಹಂಗ ಅವಿಲ್ಲ. ಅವ ಸ್ವತಂತ್ರ ಅಂತ ಈ ರೀತಿಯಿಂದ ಜಗತ್ತಿನ ಕರ್ತೃವಾದವನು ಸರ್ವಜ್ಞನಾಗಿಯೂ ಸರ್ವಶಕ್ತಿವಂತನಾಗಿಯೂ ಸ್ವತಂತ್ರನಾಗಿರುತ್ತಾನೆ. ಅವನಿಗೆ ಈಶ್ವರನೆಂದು ಹೇಳುತ್ತಾರೆ. 3 ವಿಶೇಷ ಗುಣಗಳು. ಅಲ್ಪಜ್ಞನಾಗಿಯೂ ಅಲ್ಪವಂತ ಶಕ್ತಿವಂತನಾಗಿಯೂ ಪರಾಧೀನಾಗಿಯೂ ಇರುವವನಿಗೆ ಜೀವನ ಎನ್ನುತ್ತಾರೆ. ಜೀವನು ಅಲ್ಪಜ್ಞ, ಅಲ್ಪ ಶಕ್ತಿಯುಳ್ಳವನಾನೆ, ಪರಾಧೀನದಾನೆ, ಆದ್ದರಿಂದ ಇವನಿಗೆ ಜೀವ ಅಂತ ಕರೀತಾರೆ. ಯದ್ಯಪಿ ಪರಮಾರ್ಥ ನೋಡಿದ್ರೆ ಅಲ್ಪಜ್ಞತ್ವಾದಿಗಳು ಜೀವನಲ್ಲಿಯೂ ಕೂಡ ಇರುವುದಿಲ್ಲ. ಯಾಕೆ? ಜೀವ ವಾಸ್ತವಿಕವಾಗಿ ಪರಮಾತ್ಮನ ಅಂಶನೇ ಇದ್ದಾನೆ. ಪರಮಾರ್ಥದಿಂದ ವಿಚಾರ ಮಾಡಿ ನೋಡಿದ್ದಾರೆ. ಆ ಅಲ್ಪಜ್ಞತ್ವಾದಿಗಳು ಜೀವನದಲ್ಲಿ ಕೂಡ ಇರುವುದಿಲ್ಲ. ತಥಾಪಿ ಅಲ್ಪಜ್ಞತ್ವಾದಿಗಳು ಅವಿದ್ಯಾಕೃತವಾಗಿಯೂ ಮಿಥ್ಯವಾಗಿಯೂ ಜೀವನದಲ್ಲಿ ತೋರುತ್ತವೆ. ಆದ್ದರಿಂದ ಜೀವನದಲ್ಲಿರುತ್ತವೆ ಎಂದು ಹೇಳಿರುತ್ತವೆ. ವಾಸ್ತವಿಕವಾಗಿ ಅಲ್ಪಜ್ಞತ್ವಾದಿಗಳು ಹೇಳಿದಾವ ಅವಿದ್ಯಾಕೃತ, ಅವಿದ್ಯೆಯಿಂದ ನಿರ್ಮಿಸ್ತಾ ಹಾಗೆ ಇವು ಅಲ್ಪಜ್ಞತ್ವಾದಿಗಳು. ಭ್ರಾಂತಿ ಉಂಟಾಗಿರುವುದು ಅದುವೇ ಜೀವತ್ವವಾಗಿದೆ. ಅವಿದ್ಯಾಕೃತ ಅಲ್ಪಜ್ಞತ್ವಾದಿಗಳ ಯಾವ ಭ್ರಾಂತಿ ಆಗೈತಲ್ಲ ಅದುವೇ ಜೀವತ್ವ. ನನ್ನಿದೇನಾಗ ಸಾಧ್ಯಕತ್ರಿ ಅಂತಾನಲ್ಲ, ಇದು ಏನದ? ಇದು ಜೀವತ್ವ. ಅದ್ರಾಗ ಒಮ್ಮೆ ನಾನು ಮಾಡಿ ಅಂತ ತಿಳ್ತಾನ ಸುಮ್ಮ ಏನಪ್ಪ ಏನು ಹೊಲ ಭಾರಿ ಆಗ್ಯದಲ್ಲೋ, ನಾ ಮಾಡೇನ್ರಿ, ನಾ ಮಾಡ್ದಾಕತ್ತೇನೋ ಹಿಂಗೂ ಅತ್ತಾನ. ಒಮ್ಮೆ ಮಳೆ ಹೋತು, ಬೆಳಿ ಹೋತು, ಏನು ಹೆಂಗತ್ತು ಹಣೆ ಮಾಡ್ರಿ ನೋಡ. ಚಲೋ ಆತಂದ್ರ ಇಲ್ಲೇ, ಸುಮಾರು ಆತಂದ್ರ ಇಲ್ಲೇ, ಎರಡು ತಿಳಿದಾಗ ಮಾತ್ರ ಈಗ ನಡ್ಬಾರ್ಕೊಂದು ಜಾಗ ವಿಚಿತ್ರದಾಗ ಮನುಷ್ಯನ ವಿಚಿತ್ರದಾಗ. ಆದ್ದರಿಂದ ಜೀವತ್ವ ಅಂದ್ರೆ ಏನು? ಇದು ಅಲ್ಪಜ್ಞತ್ವಾದಿಗೆ ಭ್ರಾಂತಿ ಉಂಟಾಗಿರೋದು ಅದುವೇ ಜೀವತ್ವವಾಗಿದೆ. ಆದರೆ ಆ ಅಲ್ಪಜ್ಞತ್ವಾದಿಗಳ ಭ್ರಾಂತಿಯು ಈಶ್ವರನಲ್ಲಿ ಇರುವುದೇ ಇಲ್ಲ. ಅಲ್ಪಜ್ಞತ್ವಾದಿ ಭ್ರಾಂತಿ ಈಶ್ವರನಿಲ್ಲ. ಮತ್ತೇನಂದ್ರೆ ಮಾಯಾಕೃತವಾದ ಸರ್ವಜ್ಞತ್ವಾದಿಗಳು ಈಶ್ವರನಲ್ಲಿ ಇರುತ್ತವೆ. ಅಂದ್ರೆ ಏನೋ ಇಲ್ಲಿ ಸರ್ವಜ್ಞ ಕಿಂಚಿಜ್ಞ ಚೇತನ ಧರ್ಮಗಳಲ್ಲ, ಉಪಾಧಿ ಧರ್ಮಗಳು ಅಂತ ಹೇಳ್ದಂಗೆ ಆಗ್ತದೆ. ಇಲ್ಲಿ ಅರ್ಥ ಆಗತ್ತೇನ? ಆದ್ರೆ ಅಲ್ಪಜ್ಞತ್ವಾದ ಭ್ರಾಂತಿ ಈಶ್ವರ ಇರುವುದೇ ಇಲ್ಲ. ಮತ್ತೇನಂದ್ರೆ ಮಾಯಾಕೃತವಾದ ಸರ್ವಜ್ಞಾತಿಗಳು ಈಶ್ವರಲ್ಲಿ ಇರುತ್ತವೆ. ಈ ವಾಕ್ಯವನ್ನು ಮುಂದೆ ವಿಸ್ತಾರವಾಗಿ ಪ್ರತಿಪಾದನೆ ಮಾಡುತ್ತೆ. ಈ ರೀತಿಯಿಂದ ಜಗತ್ತಿನ ಕರ್ತೃ ಜೀವನಲ್ಲ, ಈಶ್ವರನಿರುತ್ತಾನೆ. ಜಗತ್ತಿನ ಕರ್ತೃ ಹೇಳೋದು ಈಶ್ವರ. 373 ಈಶ್ವರನು ವ್ಯಾಪಕನಾಗಿಯೂ ಮತ್ತು ನಿತ್ಯನಾಗಿಯೂ ಇರುತ್ತಾನೆ. ಇನ್ನು ಕೆಲವೊಂದು ಮಹಿಮೆಗಳನ್ನು ಹೇಳ್ತಾ ಇದ್ದಾರೆ. ಈಶ್ವರನ ಮಹಿಮೆ ಅವು ವ್ಯಾಪಕದ, ನಿತ್ಯ ಅದಾನೆ. ಆ ಈಶ್ವರನು ಏಕದೇಶದಲ್ಲಿ ಸ್ಥಿತವಾಗಿರುವುದಿಲ್ಲ. ನಾವು ಹೇಳ್ತೀವಿ ಕೈಲಾಸದಾಗ ಅದಾನ, ವೈಕುಂಠದಾಗ ಅದಾನೆ, ಬ್ರಹ್ಮಲೋಕದಾಗ ಅದಾನೆ. ಇವ ದೇವ್ರ ಹೆಂಗದಾನ ಹಂಗ ಆಗ್ತಾರೆ. ಇಲ್ಲ ತನ್ನಂಗ ದೇವ್ರ ಮಾಡ್ಕೊಳಕ್ ಹೋಗ್ತಾನಿವ. ಅದಲ್ಲ ತಾ ಹೆಂಗ ಒಂದ್ ಮನಿ ಕಟ್ಟಿ ಮನ್ಯಾಗ ಅದಾನಲ್ಲ, ಆ ಒಂದ್ ಮನಿ ಮಾಡಿದ ಕೈಲಾಸದಾಗ ಅದಾನ. ತಾಯಿ ಹಂಗ ಒಂದ್ ಹೆಂಡತಿ ಮಾಡ್ಕೊಂಡಾನ, ಆ ಒಂದ್ ಹೆಂಡತಿ ಮಾಡಿದ ಯಾರವ್ವ ನೀವು ಒಂದ್ 2 ಮಕ್ಕಳದ ಸುಂಗೂರ್ಕೆ, ಅವ ಒಂದ್ 2 ಮಕ್ಕಳು ಮಾಡಿದ ಗಣಪ ದೇವರಂಗ ಆಗ್ತಾ ಇಲ್ಲ. ದೇವ್ರನ್ನ ತನ್ನಂಗ್ ಮಾಡ್ಕೊಳಕ್ ಪ್ರಯತ್ನ ಮಾಡ್ತಾ ಇದ್ದಾರೆ ಮೂರ್ಖರು. ಆದ್ದರಿಂದ ಈ ವಿಚಾರ ಮಾಡ್ರೆ ಯಾವ ಏಕದೇಶದಾಗ ಸ್ಥಿತನಾಗಿರುವುದಿಲ್ಲ, ಕಿಂತು ಸರ್ವತ್ರದಲ್ಲಿ ವ್ಯಾಪಕನಾಗಿ ಇರುತ್ತಾನೆ. ಎಲ್ಲದರಲ್ಲಿ ವ್ಯಾಪಕನಾಗಿ ಇದ್ದಾನೆ. ಏನ್ರಿ? ಎಲ್ಲರೂ ಹೆಂಗದಾನ? 嗯 ಎಲ್ಲ ಪದಾರ್ಥಗಳು ಎಲ್ಲ ಶಕ್ತಿ ಕೊಟ್ಟ ಅವನು.
ಆ ಸುರರ ಬಲುಹನೊಂದು ತೃಣದಿಂದ ಗೆಲ್ಲಿದರೆ ಜಾಣರ ದೇವ. ನಿಜವನ ಸುರರ ಬಲುಹನೊಂದು ತೃಣದಿಂದ ಗೆಲ್ಲಿದರೆ ಜಾಣರ. ಉಪನಿಷತ್ತಿನ ಕಥೆ ಇಲ್ಲಿ ಹೇಳ್ಕೊಂಡ ದೇವ ದೈತ್ಯರ ಯುದ್ಧ ಆದಾಗ ದೇವತೆಗಳ ಜಯ ಆತು, ನಾವೇ ಜಯ ಸಂಪಾದನೆ ಮಾಡಿದೀವಿ ಅಂತ ಹೇಳಿ ಎಲ್ಲ ದೇವತೆಗಳು ಉತ್ಸವ, ಮೆರವಣಿಗೆ, ವಿಜಯೋತ್ಸವ ಹಾಕಿಕೊಳ್ಳೆ. ಪರಮಾತ್ಮ ಇವು ನಮ್ಮನ್ನು ಮಾಡ್ತಾರಲ್ಲ ಹುಚ್ಚುಗಳು ಅಂಥೇಳಿ ಯಕ್ಷ ರೂಪದಿಂದ ನಿಂತ ಇಂದ್ರದ ಯಾರೋ ಡೈರೆಕ್ಟ್ ಅಂತಾರೋ ಯಾರನ್ನ ನೋಡ್ಕೊಂಬರಿ ಅಂಥೇಳಿ ವಾಯುನ ಕಳಿಸಿದ. ವಾಯು ನೀ ಯಾರು ಅಂತ ಕೇಳಿದ. ಯಕ್ಷದ ನೀ ಯಾರು ಹೇಳ ಮೊದಲ ಅಂದ. ನಾ ವಾಯು ಅದೇನೆ, ಏನು ಮಾಡ್ತೀವಿ? ಜಗತ್ತನ್ನೆಲ್ಲ ಹಾರಿಸ್ತೇನೆ. ಅದು ಹಿಂದೆ ಹಾಸಕತ್ತೆ, ಇದೊಂದು ಹುಲ್ಲು ಕಡ್ಡಿತ್ತು, ಹಾರಿಸಂದ. ಅವನು ಏನು ಪ್ರಯೋಗ ಮಾಡ್ರು ಹುಲ್ಲು ಕಡ್ಡಿ ನಿಷ್ಕೆ ಆಗಲಿಲ್ಲ ಅಂತ್ರಿ. ಆತ ಸುರರ ಬಲುಹ ನೊಂದು ತೃಣದಿಂದ ಗೆಲ್ಲಿದಾನೆ. ನಿಜವಾಗ್ಲೂ ಸಾಹಿತ್ಯ ನೋಡಬೇಕು, ಗಟ 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 ಕುಡಿಬೇಕು ಅನಿಸ್ತೈತೆ. ಪುಣ್ಯಾತ್ಮ ಒಂದು ತೃಣದಿಂದ ಅವ ಸೋತು ಬಂದ, ಮಾರಿ ಒಣಗಿಸಿಕೊಂಡ. ಏನತ್ತು ಅಂದ ಇಂದ್ರ, ಅಗ್ನಿ ಕಳಿಸೋದ ನಾವು ನಂದ ಅಟ್ಮಾನ ಹೋಗಲ್ಲ. ಅಗ್ನಿ ಹೋಗೋ ಮನ್ಯಾಗ ನೋಡ್ಕೊಂಡ. ಅಗ್ನಿ ಅದ ನೀ ಯಾರು ಅಂತ ಕೇಳ. ಅವ್ನು ಯಕ್ಷ ಅಂತ ಮೊದಲು ನೀ ಯಾರು ಹೇಳಪ್ಪ. ಅಗ್ನಿ ಇದ್ದೇನೆ, ಏನ್ ಮಾಡ್ತೀಯ? ಸುಡ್ತೇನೆ ಅಂದ. ಜಗತ್ ಸುಡೋದಕ್ಕೆ ಇದೊಂದು ಕಡ್ಡಿ ಸುಡ ಅಂದವ. ಬೇಕಾದ ಪ್ರಯೋಗ ಮಾಡಿದ, ಕಡ್ಡಿ ಸುಡಲಿಲ್ಲ. ತಿರುಗಿ ಬಂದ. ಏನಾಯ್ತು? ವರುಣ ಕಳಿಸಿದ ನಾವು, ಇದು ಹೋತು. ಏನು ಮಾಡ್ತಾರೆ? ನಾನು ಮುಳುಗಿಸ್ತೀನಿ, ಇದೊಂದು ಕಡ್ಡಿ ಮುಳುಗಿಸ ಅಂದ. ಸಾಧ್ಯ ಆಗಲಿಲ್ಲ. ಅವನು ಸೋತು ಬಂದ. ನಮ್ಗೆ ಯಾರಿಗೂ ಅದು ಅರ್ಥ ಆಗಲಿಲ್ಲ. ಆ ಪ್ರಭುವಿನ ಗುರುತು ಹೇಳಲಿಕ್ಕೆ ನನಗೆ ಆಗಲಿಲ್ಲ ಅಂತಂದಾಗ ಸ್ವತಃ ಇಂದ್ರ ಮುಂದೆ ಹೋದಾಗ ಅಲ್ಲಿ ಪಾರ್ವತಿ ಇದ್ರಂತ ಕೈ ಮುಗದ. ಅಮ್ಮ ಇಲ್ಲಿ ತನಕ ನನಗೆ ಒಬ್ಬ ಯಕ್ಷ ಕಾಣಿಸಿದ, ಅವ ಯಾರು? ನಿಮ್ಮೆಲ್ಲರಿಗೂ ಶಕ್ತಿಯನ್ನು ಕೊಟ್ಟವನೇ ಆ ಪರಮಾತ್ಮ ಇದ್ದಾನೆ ಅಂತ ಹೈಮವತಿ ಇಂದ್ರನಿಗೆ ಹೇಳ್ತಾ ಇದ್ದ. ಆ ಅಗ್ನಿಯಲ್ಲಿ ಸುಡುವ ಶಕ್ತಿಯನ್ನು ಕೊಟ್ಟವ, ಗಾಳಿಯಲ್ಲಿ ಹಾರಿಸುವ ಶಕ್ತಿಯನ್ನು ಕೊಟ್ಟವ, ನೀರಲ್ಲಿ ತೋಯಿಸುವ ಶಕ್ತಿಯನ್ನು ಕೊಟ್ಟವ ಯಾರದ ವಿಚಾರ ಮಾಡ. ಆದ್ದರಿಂದ ಅವ ಏನದಾನ? ಸರ್ವತ್ರದಲ್ಲಿ ವ್ಯಾಪಕದಾನೆ. ಒಂದು ವೇಳೆ ಏಕದೇಶದಲ್ಲಿರುವನೆಂದು ಅಂಗೀಕಾರ ಮಾಡಿದ್ದಾದರೆ, ನಮ್ಮಂಗ ಮನೆ ಕಟ್ಕೊಂಡು ಬಾಡಿಗೆ ಬೇಡ, ಸ್ವತಂತ್ರ ಮನೆ ಕಟ್ಕೊಂಡು ಎಲ್ಲದಾನ ಅಂತ ನೀವು ಅಂದ್ರಿ ಅಂದ್ರೆ, ಯಾವ ವಸ್ತು ದೇಶದ ಅಂತ ಆಗಿರುತ್ತದೆಯೋ ಅದು ಕಾಲದಿಂದಲೂ ಕೂಡ ಅಂತವಾಗಿರುತ್ತದೆ. ದೇಶದಿಂದ ಅಂತವಾದದ್ದು ಕಾಲದಿಂದಲೂ ಅಂತ. ಉತ್ತರ ಪ್ರದೇಶ ಇಲ್ಲಿಲ್ಲ, ಅದು ದೇಶದ ಅಂತ ಆಗ್ಯದ. ದೇಶದ ಅಂತ್ಯ ಯಾವ್ದಾಗೈತಿ? ಅದು ಕಾಲದಿಂದ ಅಂತ ಇರ್ತೈತಿ. ಅಥವಾ ಒಂದು ಘಟ್ಟ, ಅದ ಘಟ್ಟ. ಆ ಘಟ್ಟ ದೇಶದಿಂದ ಅಂತದ. ಅದು ಎಲ್ಲ ದೇಶದಕ್ಕೂ ಕೇವಲ ಘಟ್ಟದ ಜಾಗ ಮಾತ್ರ ಸೀಮಿತ. ಆದ್ದರಿಂದ ಆ ಘಟ್ಟ ದೇಶದ ಅಂತ ಆಗೈತಿ. ಯಾವ್ದು ದೇಶದ ಅಂತ ಇರ್ತೈತಿ ಅದು ಕಾಲದಿಂದಲೂ. ಉತ್ಪತ್ತಿಗಿಂತ ಮೊದಲು ಇರ್ತನದು, ಉತ್ಪತ್ತಿಗಿಂತ ಮೊದಲು ಫಲ ಇಲ್ಲ. ಆದ್ದರಿಂದ ದೇಶದ ಯಾವುದು ಅಂತ ಆಗೈತಿ ಅದು ಕಾಲದಿಂದಲೂ ಕೂಡ ಅಂತ ಆಗಿಲ್ಲ. ಆದ್ದರಿಂದ ಅನಿತ್ಯ ಕಾಯಿ ಕಟ್ಟಿದ ಏನಂತ ಅನಿತ್ಯ ಬರೆದಿಟ್ಟು. ಯಾವ್ದಂತ ದೇಶ ಅಂತ ಐತಿ ಅದು ಕಾಲದಿಂದ ಐತಿ, ಯಾವ್ದು ಕಾಲ ಅಂತ ಐತಿ ಅದೊಂದು ದಿವಸ ನಾಶ ಆಗೈತಿ. ಅನಿತ್ಯ ಇರ್ತದೆ. ಇನ್ನು ಯಾವುದು ಅನಿತ್ಯವಾಗಿರುತ್ತದೆ ಅದು ಒಬ್ಬ ಕರ್ತನಿಂದ ಜನ್ಯವಾಗಿರುತ್ತದೆ. ಅನಿತ್ಯವಾದದ್ದು ಒಬ್ಬ ಕರ್ತನ ಜನ್ಯ ಆಗಿದೆ. ಹಾಗಾದ್ರೆ ಈಶ್ವರನಿಗೂ ಕೂಡ ಒಬ್ಬ ಕರ್ತನ ಅಂಗೀಕಾರ ಮಾಡಬೇಕಾಗುತ್ತದೆ. ಏನ ಈಶ್ವರ ಯಾರು ಹುಟ್ಟಿಸಿರಪ್ಪ ಅಂತ ಕೇಳೋರು ಇರ್ತಾರೆ. ಈಗ ಅದೇ ಪ್ರಶ್ನೆ ತಂದಾರೆ. ಈಗ ಅಲ್ಲ, ಈಶ್ವರನು ಜನ್ಯ ಆಗ್ಯಾನೆ ಅಂದ್ರೆ ಆ ಈಶ್ವರನನ್ನ ಕರ್ತನನ್ನ ಅಂಗೀಕಾರ ಮಾಡಿ ಈಶ್ವರನಿಗೂ ಒಬ್ಬ ಕರ್ತ ಬೇಕಲ್ಲ.
ಆ ಈಶ್ವರನಿಗೆ ಕರ್ತನ ಅಂಗೀಕರಿಸುವುದು ಸಂಭವಿಸುವುದಿಲ್ಲ. ಈಶ್ವರನಿಗೆ ಒಬ್ಬ ಕರ್ತ ಅರ್ಥ ಅಂದ್ರೆ, ಏಕೆಂದರೆ ತಾನೇ ತನ್ನ ಕರ್ತೃವಾಗುವುದಂತೂ ಸಂಭವಿಸುವುದಿಲ್ಲ. ನನ್ನಿಂದ ನಾನೇ ಹುಟ್ಟೇನಿ ಅಂದ್ರೆ ಸಂಭವಿಸಿಲ್ಲ. ಒಂದು ವೇಳೆ ತನ್ನ ಕರ್ತೃ ತಾನೇ ಎಂದು ಅಂಗೀಕಾರ ಮಾಡಿದ್ದಾದ್ರೆ ಆತ್ಮಾಶ್ರಯ ದೋಷ ಉಂಟಾಗುತ್ತದೆ. ಆತ್ಮಾಶ್ರಯ ದೋಷ ಅಂದ್ರೆ ಏನ್ರಿ? ಎಲ್ಲಿ ಕ್ರಿಯೆಗೆ ಕರ್ತನು ತಾನೇ ಆಗಿ ಕ್ರಿಯೆಯ ಕರ್ಮವು ತಾನೇ ಆಗಿ ಆಗುವನು, ಅಲ್ಲಿ ಆತ್ಮಾಶ್ರಯ. ಕರ್ತನು ತಾನೇ, ಕರ್ಮವು ತಾನೇ. ಹೆಂಗ ಹೆಂಗ ಬಂದ್ರು? ನಾನು ಹೇಳಿ ನಾ ಕುತ್ಕೊಂಡು ನಾನೇ ಬಂದ್ರಿ ಹಂಗಂತ ತಾನು ಹೇಳಿ ಬಂದು ತಾನು ಕೊಡ್ಲಾಕ, ಕರ್ತನು ತಾನೇ ಕರ್ಮವು ತಾನೇ ಅಂತಾನ ಸಾಧ್ಯ ಇಲ್ಲ. ಹೇಗೆಂದ್ರೆ ಕುಂಬಾರನು ಕ್ರಿಯೆಕರ್ತನಾಗಿದ್ದು ಘಟು ಹೇಗೆ ಕರ್ಮವಾಗಿರುತ್ತದೆಯೋ ಅದರಂತೆ ಕ್ರಿಯೆಕರ್ತನು ಹಾಗೂ ಕರ್ಮವು ಭಿನ್ನ ಭಿನ್ನವಾಗಿರುತ್ತದೆ. ಕರ್ತನಿಗಿಂತ ಕರ್ಮ ಭಿನ್ನ ಇರ್ತದೆ, ಹೊರತು ಒಂದೇ ಆಗಿರುವುದು ಸಂಭವಿಸುವುದಿಲ್ಲ. ಆದ್ದರಿಂದ ಆತ್ಮಾಶ್ರಯ ದೋಷ ಬರ್ತದೆ. ಈಶ್ವರ ತನ್ನಿಂದ ತಾನೇ ಹುಟ್ಟಿದ ಅಂದ್ರೆ ಆತ್ಮಾಶ್ರಯ ದೋಷ. ಕಾರ್ಯವೇ ಕರ್ಮ ಎನಿಸುತ್ತದೆ ಮತ್ತು ಕಾರ್ಯಕ್ಕೆ ವಿರೋಧವಾದದ್ದೇ ದೋಷ. ಅದರಂತೆ ಇಲ್ಲಿ ಆತ್ಮಾಶ್ರಯವು ಕಾರ್ಯಕ್ಕೆ ವಿರೋಧವಾಗಿರುತ್ತದೆ, ಆದ್ದರಿಂದ ಅದು ದೋಷ ಇರುತ್ತದೆ. ಈ ಕಾರಣದಿಂದ ಇನ್ನ ಈಶ್ವರ ತನ್ನಿಂದ ತಾನೇ ಅಂತೂ ಉತ್ಪತ್ತಿ ಆಗಿಲ್ಲ ಬಿಡಪ್ಪ. ಈಶ್ವರಿಗೆ ಅನ್ಯ ಒಬ್ಬ ಕರ್ತನನ್ನು ಅಂಗೀಕಾರ ಮಾಡಬೇಕಾಗುತ್ತದೆ. ತನ್ನಿಂದ ತಾನೇ ಹುಟ್ಟಿಲ್ಲಪ್ಪ, ಅವೊಬ್ಬ ಕರ್ತ ಈಶ್ವರ ಮತ್ತು ಬೇರೆ ಅದಾನೆ ಅಂತ ಅಂಗೀಕಾರ ಮಾಡಬೇಕು. ಆ ಅನ್ಯ ಕರ್ತನಾದರೂ ಕೂಡ ಮೊದಲೇ ಕರ್ತನಂತೆ ಕರ್ತಜನ್ಯನೆಂದೇ ಹೇಳಬೇಕಾಗುತ್ತದೆ. ಈಶ್ವರನ ಹುಟ್ಟಲ್ಲ. ಆ ಈಶ್ವರ ಹುಟ್ಟಿಸಿದವ ಯಾರಿಂದ ಹುಟ್ಟಿದ? ಮತ್ತ ಅವೊಬ್ಬ ಕರ್ತನ ಹೇಳಬೇಕಾಗತ್ತಿಲ್ಲ. ಕರ್ತಂತೆ ಕರ್ತಜನ್ಯನೆಂದೇ ಹೇಳಬೇಕಾಗುತ್ತದೆ. ಆ ಒಬ್ಬ ಕರ್ತನಾದರೂ ಕೂಡ ಮೊದಲಿನಂತೆ ಅವನಿಗಿಂತಲೂ ಭಿನ್ನನೆಂದೇ ಹೇಳಬೇಕು. ಆ ಎರಡನೇ ಕರ್ತ ಅವನು ತನ್ನಿಂದ ಆಗಿಲ್ಲ, ಅವನಿಗ ಮೂರನೇ ಕರ್ತ ಬೇಕಾಗ್ತದೆ. ಆ ಪ್ರಥಮದಲ್ಲಿ ಯಾವ ಈಶ್ವರನೋ ಅವನಿಗೆ ಎರಡನೇ ಕರ್ತೃವಿನ ಕರ್ತೃ ಎಂದು ಅಂಗೀಕಾರ ಮಾಡಿದ್ದಾದರೆ ಅನ್ಯೋನ್ಯಾಶ್ರಯ. ಈ ಈಶ್ವರನಿಂದ ಅವನಿಂದ ಇವನಿಂದ ಹುಟ್ಟಿದ, ಅವನಿಂದ ಇವ ಹುಟ್ಟಿದ ಅಂತ ಅಂದ್ರೆ ಅನ್ಯೋನ್ಯಾಶ್ರಯ. ಒಂದನ್ನೊಂದು ಅಪೇಕ್ಷೆ ಮಾಡಿದ್ರು ನಾವು ಸ್ವತಂತ್ರವಾಗಿಲ್ಲ, ಕಾರಣ ಆಗಕ್ಕೆ ಸಾಧ್ಯ ಇಲ್ಲ. ಅದ್ರ ಕಾರಣ ಇದು ಕಾರಣ ಅದು ಅಂದ್ರೆ ಆಗುವುದಿಲ್ಲ. ಮತ್ತೆ ಮೂರನೇ ಕರ್ತನ ಅಂಗೀಕಾರ ಮಾಡಬೇಕಾಗುತ್ತದೆ. ಮೂರನೇ ಕರ್ತ ಯಾರು? ಆ ಮೂರನೇ ಕರ್ತನಿಗೆ ಪೂರ್ವದಲ್ಲಿರುವ ಎರಡನೇ ಕರ್ತ ಎಂದು ಒಪ್ಪಿಕೊಂಡಿದ್ದಾದರೆ ಆವಾಗಲೂ ಕೂಡ ಅನ್ಯೋನ್ಯಾಸ ದೋಷ ಉಂಟಾಗುತ್ತದೆ. ಆದ ಕಾರಣ ಪ್ರಥಮನೇ ಕರ್ತೃ ಎಂದು ಹೇಳಿದ್ರೆ ಆಗ ಚಕ್ರಿಕಾ ದೋಷ. ಮೊದಲನೇದವ ಎರಡನೇ ಕರ್ತೃ, ಎರಡನೇದವ ಮೂರನೇ ಕರ್ತೃ, ಮೂರನೇದವ ಮತ್ತೊಂದನೇ ಕರ್ತೃ. ಚಕ್ರದ ಯಾವ ಪ್ರಕಾರ ಚಕ್ರವು ತಿರುಗುತ್ತದೆಯೋ ಅದರಂತೆ ಪ್ರಥಮ ಕರ್ತನು ಎರಡನೇ ಕರ್ತೃವಿನಿಂದ ಹುಟ್ಟಿದವನು, ಎರಡನೇ ಕರ್ತನು ಮೂರನೇ ಕರ್ತೃವಿನಿಂದ ಹುಟ್ಟಿದವನು, ಮೂರನೇವನು ಮತ್ತೆ ಪ್ರಥಮ ಕರ್ತೃವಿನಿಂದ ಹುಟ್ಟಿದವನು. ಆ ಪ್ರಥಮನು ಪುನಃ ಎರಡನೇ ಅವನಿಂದ ಹುಟ್ಟಿದವನು. ಇದು ಸುತ್ತ ಮೂರಗಣ. ಈ ರೀತಿಯಿಂದ ಕಾರ್ಯ ಕಾರಣ ನಾವು ಚಕ್ರದಂತೆ ಭ್ರಮಣ ಹೊಂದಬೇಕಾಗುತ್ತದೆ. ಇದಕ್ಕೆ ಚಕ್ರಕ ಸ್ಥಾನದಲ್ಲಿ ಯಾವುದು ಕೂಡ ಸಿದ್ಧವಾಗುವುದಿಲ್ಲ. ಇಲ್ಲಿಗೆ ಇದೆ, ಕೊನೆ ಸಿದ್ಧಾಗುವುದಿಲ್ಲ. ಸರ್ವ ಒಂದಕ್ಕೊಂದು ಪರಸ್ಪರ ಅಪೇಕ್ಷೆ ಮಾಡುತ್ತದೆ. ಇದಕ್ಕೆ ಚಕ್ರಿಕಾಪತ್ತಿ ದೋಷ ಅಂತ ಕರೀತಾರೆ. ಅನ್ಯೋನ್ಯಾಶ್ರಯದಲ್ಲಿ ಎರಡು ಪರಸ್ಪರ ಅಪೇಕ್ಷೆ ಮಾಡುತ್ತವೆ. ಒಂದು ಸಿದ್ಧವಾಗಲಾರ ಹೊತ್ತು ಮತ್ತೊಂದು ಸಿದ್ಧ ಆಗುವುದಿಲ್ಲ. ಅನ್ಯೋನ್ಯಾಶ್ರಯದ ದೋಷ ಹಿಂಗದ. ಯಾವ ಪ್ರಕಾರ ಕುಂಬಾರನು ತನಗೆ ತಾನೇ ಕರ್ತನಾಗದೆ ಅವನ ತಂದೆ ಹೇಗೆ ಕರ್ತನಾಗುವನೋ ಅದರಂತೆ ಮೊದಲನೇ ಜಗತ್ಕರ್ತವಾದ ಈಶ್ವರನಿಗೆ ಮತ್ತೊಬ್ಬ ಕರ್ತನನ್ನು ಹೇಳಬೇಕಾಗುತ್ತದೆ. ಇನ್ನು ಕುಂಬಾರನ ತಂದೆ
ಅವ ತನ್ನ ಪುತ್ರನಿಂದ ತಾನು ಹುಟ್ಟುವುದಿಲ್ಲ, କିନ୍ତୁ ತನ್ನ ತಂದೆಯಿಂದ ಮತ್ತೊಬ್ಬ ಮೂರನೇದವನು ಹಿಡ್ಕೋಬೇಕಲ್ಲಿ. ತನ್ನ ತಂದೆಯಿಂದ ಹುಟ್ಟುತ್ತಾನೆ ಹೇಗೋ ಹಾಗೆ ಎರಡನೇ ಕರ್ತನು ಮೊದಲನೇ ಕರ್ತನಿಂದ ಹುಟ್ಟುವುದಿಲ್ಲ, ಮತ್ತೇನಂದ್ರೆ ಮೂರನೇ ಕರ್ತನಿಂದಲೇ ಹುಟ್ಟುತ್ತಾನೆ ಎಂದು ಹೇಳಬೇಕಾಗುತ್ತದೆ. ಆ ಕುಂಬಾರನ ಪಿತಾಮಹನು ಮೂರನೇ ಕರ್ತ ಅಜ್ಜ ಕುಂಬಾರನಿಂದಾಗಲಿ ಅಥವಾ ಕುಂಬಾರನ ತಂದೆಯಿಂದಾಗಲಿ ಹುಟ್ಟುವುದಿಲ್ಲ, କିନ୍ତୁ ನಾಲ್ಕನೆಯವನಾದ ಯಾವ ಕುಂಬಾರ ಪ್ರತಿತಾಮಹನೆಂದು ಹೇಗೆ ಹುಟ್ಟಿರುತ್ತಾನೆಯೋ ಮುತ್ತಜ್ಜನಿಂದ, ಹಾಗೆಯೇ ಮೂರನೇ ಕರ್ತನಾದರೂ ಕೂಡ ಮೊದಲನೇ ಕರ್ತನಿಂದ ಆಗಲಿ ಅಥವಾ ಎರಡನೇ ಕರ್ತನಿಂದ ಆಗಲಿ ಹುಟ್ಟುವುದಿಲ್ಲ. ಆದ್ದರಿಂದ ಬೇರೆ ಒಬ್ಬ ನಾಲ್ಕನೇ ಕರ್ತನನ್ನು ಅಂಗೀಕಾರ ಮಾಡಬೇಕಾಗುತ್ತದೆ. ನಾಲ್ಕನೇ ಕರ್ತನಿಗೆ ಮತ್ತೆ ಐದನೇ ಕರ್ತನನ್ನು ಗ್ರಹಣ ಮಾಡಬೇಕಾಗುತ್ತದೆ. ಇದನ್ನ ಅನವಸ್ಥ ಹಂಗ ಒಂದ್ಕೊಂದು ಆ ಸಂಖ್ಯೆ ಬೆಳ್ಕೊತ ಹೋಗ್ತೈತಿ ನೋಡ್ರಿ. ಒಂದು ಅವಸ್ಥೆ ಸಿದ್ಧ ಆಗುವುದಿಲ್ಲ, ಅನವಸ್ಥ ಉಂಟಾಗುತ್ತಿದೆ. ಪ್ರವಾಹದಂತೆ ನಿರಂತರವಾಗಿ ಹರಿವ ಧಾರಾಕಾರಕ್ಕೆ ಅನವಸ್ಥ ದೋಷವೆಂದು ಹೇಳುತ್ತಾರೆ. ಇನ್ನು ಒಂದು ವೇಳೆ ಕರ್ತೃಗಳ ಧಾರಣೆ ಅಂಗೀಕಾರ ಮಾಡಿದ್ದಾದ್ರೆ ಹಂಗ ಹೇಳ್ಕೊತ ಹೋದ್ರು, ಯಾವ ಕರ್ತನು ಜಗತ್ತಿನ ರಚನೆಯನ್ನು ಮಾಡಿರುತ್ತಾನೆ ಎಂಬ ನಿರ್ಣಯವೇ ಆಗುವುದಿಲ್ಲ. ಎಂಥವನೇ ಜಗತ್ತಿನ ಕರ್ತೃ ಎಂದು ಒಪ್ಪುವುದ್ರೆ ಯಾವ ಯುಕ್ತಿ ಇರುವುದಿಲ್ಲ. ಇಂಥ ಯುಕ್ತಿಯ ಅಭಾವದ ಹೆಸರೇ ವಿನಿಗಮನ ವಿರಹ. ಇದಕ್ಕೊಂದು ಹೆಸರಿಟ್ಟು ವಿನಿಗಮನ ವಿರಹ. ಒಂದು ವೇಳೆ ಕರ್ತೃಗಳ ಧಾರೆಗೆ ಎಲ್ಲಿಯಾದರೂ ವಿಶ್ರಾಂತಿಯನ್ನು ಅಂಗೀಕಾರ ಮಾಡಿದ್ದಾದರೆ ಯಾವ ಕರ್ತೃನಲ್ಲಿ ಆ ಧಾರೆಗೆ ಅಂತವನ್ನು ಹೇಳುವೆಯೋ ಅದೇ ಕರ್ತನೇ ಜಗತ್ತಿನ ಕರ್ತು ಎಂದು ಒಪ್ಪುವುದು ಯೋಗ್ಯವಿರುತ್ತದೆ. ಹಾಗಾದರೆ ಪೂರ್ವದ ಹೇಳಿದ ಸರ್ವ ಕರ್ತೃಗಳು ವ್ಯರ್ಥ ಆಗುವುದಿರಲ್ಲ. ಇದಕ್ಕೆ ಪ್ರಾಗ್ರೂಪ ದೋಷ, ಇದೊಂದು ದೋಷ. ಪ್ರಾಕ್ ಲೋಪ ಮೊದಲು ಹೇಳಿದ್ರ ಹಾಳಾಯ್ತು, ನಾಶ ಆಯ್ತು. ಪೂರ್ವದಲ್ಲಿ ಮಾಡಿದ ಕಥೆಗಳ ನಿಷ್ಫಲವಾದರೆ ಇದಕ್ಕೆ ಪ್ರಾಗ್ರೂಪವೆಂದು ಹೇಳುತ್ತಾರೆ. ಈ ರೀತಿಯಿಂದ ಈಶ್ವರನು ದೇಶದಿಂದ ಅಂತವಳವನೆಂದು ಅಂಗೀಕಾರ ಮಾಡಿದ್ದಾದರೆ ಉತ್ಪತ್ತಿಯನ್ನು ಅಂಗೀಕಾರ ಮಾಡಬೇಕಾಗುತ್ತದೆ. ಮತ್ತು ಉತ್ಪತ್ತಿಯನ್ನು ಅಂಗೀಕಾರ ಮಾಡಿದ್ದಾದರೆ ಆತ್ಮಾಶ್ರಯವೇ ಮೊದಲಾದ 6 ದೋಷಗಳು ಉಂಟಾಗುತ್ತವೆ. ಆದ್ದರಿಂದ ಈಶ್ವರನು ದೇಶದಿಂದ ಅಂತನಿರುವುದಿಲ್ಲ, ನಿರ್ಣಯ ಅದು. ಕಿಂತು ವ್ಯಾಪಕನಿರುತ್ತಾನೆ, ಆದ್ದರಿಂದ ನಿತ್ಯನಿರುತ್ತಾನೆ. ಈಶ್ವರ ಏನದ? ನಿತ್ಯನಿರುತ್ತಾನೆ. ಈ ರೀತಿಯಾಗಿ ಈಶ್ವರ ಸರ್ವಜ್ಞ ಮತ್ತು ಸರ್ವಶಕ್ತಿಯುಳ್ಳವನು ಮತ್ತು ವ್ಯಾಪಕನು ಅಂತ ಹೇಳಲ್ಪಟ್ಟಿತು. ಇನ್ನ ಈಶ್ವರನಿಗೂ ಮತ್ತು ಜೀವನಿಗೂ ಸ್ವರೂಪದ ಭೇದವಿಲ್ಲ ಅನ್ನೋದನ್ನು ಹೇಳಾರದಾರ. ಆ ವಿಷಯವನ್ನು ನಾಳಿಂದು ಚಿಂತನೆ ಮಾಡೋಣ. ಸದ್ಗುರುನಾಥ ಮಹಾರಾಜ.